ಕನ್ನಡ ಕೇಳೋ ಕನ್ನಡ ಮಾತಾಡೋ ಎಲ್ಲಾ ಹೃದಯಗಳಿಗೆ ಸ್ವಾಗತ ಸುಸ್ವಾಗತ ಅಂದಂಗೆ ಇವತ್ತು ನೋಡೋ ಮೂವಿ ಹೆಸರು ಬುಲ್ಬುಲ್ ಅಂತ. ಕನ್ನಡ ಬುಲ್ಬುಲ್ ಅಲ್ಲ, ಹಿಂದಿ ಬುಲ್ಬುಲ್. ಸ್ಟಾರ್ಟ್ ಮಾಡ್ಲಾ ಸ್ಟೋರಿನ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಮಗಿ ಮಾವಿನ ತೋಟದಲ್ಲಿ ಆಟ ಆಡ್ತಾ ಅವಳೆ. ಅಲ್ಲಿಗೆ ಅವರಮ್ಮ ಬಂದ್ರು. ಲೇ ಎಲ್ಲ ಹುಡುಕದಿನ ಬಾ ಅಂತ. ಹಂಗೆ ಈ ಕಡೆ ಒಬ್ಬ ಚಿಕ್ಕ ಹುಡುಗನ್ನ ಊರವರೆಲ್ಲ ಸೇರ್ಕೊಂಡು ಎತ್ಕೊಂಡು ಬರ್ತಾವ್ರೆ. ಬಂದಿದ್ ಹುಡುಗನ್ಗೆ ಮನೆಯಲ್ಲಿ ದೃಷ್ಟಿ ಎಲ್ಲ ತೆಗಿತಾವ್ರೆ. ಈ ಕಡೆ ಆ ಚಿಕ್ಕ ಹುಡುಗಿ ಇತ್ತಲ್ಲ, ಆ ಹುಡುಗಿನ ಕರ್ಕೊಂಡು ಹೋಗಿ ನೀಟಾಗಿ ಅಲಂಕಾರ ಮಾಡಿ ಕಾಲಿಗೆ ಕಾಲುಂಗುರ ತೊಡಸ್ತಾವ್ರಿ. ಆ ಮಗಿನು ಇವ್ರು ಏನ್ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಅವ್ರ ಮುಖನ ನೋಡ್ತಾ ಇದೆ. ಇನ್ನ ಆ ಮಗಿಗೆ ವಿಳ್ಯದಲ್ಲೇ ಕೈಯಲ್ಲಿ ಕೊಟ್ರು. ಮುಖ ಮುಚ್ಕೊಬೇಕಮ್ಮ ಅಂತೇಳಿ ಹಂಗೆ ಕರ್ಕೊಂಡ್ ಬರ್ತಾರೆ. ಹಂಗೆ ನೈಟ್ ಆಯ್ತು. ಅವಾಗ್ಲೇ ಊರ್ ಜನರೆಲ್ಲ ಒಬ್ಬರನ್ನ ಹುಡುಗನ ಕರ್ಕೊಂಡ್ ಬಂದ್ರಲ್ಲ, ಅದೇ ತೀರಲ್ಲಿ ಈ ಹುಡುಗಿನ ಕರ್ಕೊಂಡು ಅವ್ರ ಮನೆಗೆ ಹೋಯ್ತಾವ್ರೆ. ಏನಪ್ಪಾ ಅಂದ್ರೆ ಹುಡುಗಿಗೆ ಮದ್ವೆ ಆಗೈತಾರೆ. ಹುಡುಗಿನು ಹಂಗೆ ನಿಧಾನಕ್ಕೆ ಕಣ್ ಬಿಟ್ಲು. ಅಲ್ಲಿ ಮುಂದೆ ಕುಂತಿರೋ ಅಕ್ಕ, ಏಯ್ ಏನ ಅಷ್ಟ್ ಬೇಗ ಎದ್ಬಿಟ್ಟೆ ಮಲಿಕೋ ಅಂತವ್ರೆ. ಆ ಚಿಕ್ಕ ಹುಡುಗನೇ ಅದಕ್ಕೆ ಹಿರಿಯಕ್ಕೆ ಯಾಕೆ ಅವ್ನ್ ಬೈತಾ ಇದೀರಾ? ಏಯ್ ನಿನ್ಗೇನ್ ತುಂಬಾ ಭಯ ಆಗ್ತಾ ಇದೆಯಾ? ಸರಿ ಬಾ ನಿನಗೊಂದು ಪಿಶಾಚಿ ಕತೆ ಹೇಳ್ತೀನಿ ಅಂತೇಳಿ ಹುಡುಗ ಒಂದು ರಕ್ತ ಕುಡಿಯೋ ಪಿಶಾಚಿ ಕತೆ ಹೇಳ್ಕೊಂಡ್ ಬತಾನ್ರಿ. ಇನ್ನೇನು ಮನೆನೆ ಬಂತು. ಹುಡುಗಿ ನೋಡಿಲಿ ಬೆಡ್ರೂಮ್ ಅಲ್ಲಿ ಹೆಂಗ್ ಕುಂಟ್ರಸರ್ ಅಂತ. ಆ ಚಿಕ್ಕ ಹುಡುಗ ಬರ್ತಾನೆ ಅನ್ಕೊಂಡ್ರೆ ಇಲ್ಲರೇ ಒಬ್ಬ ಗಡ್ಡೋರ್ ಗಜ ಬತಾನೆ. ಇವನ್ ಸ್ವಲ್ಪ ಮೆಂಟ್ಲು. ಏಯ್ ನೋಡಕ್ಕೆ ಒಳ್ಳೆ ಗೊಂಬೆ ಇದ್ದಂಗಿದ್ಯಾ, ನನ್ ಜೊತೆ ಆಟ ಆಡ್ತೀಯಾ ಅಂತ ಕೇಳ್ತಾವನ್ರಿ ಅವನು. ಇವನ್ ತರಾನೇ ಜೆರಾಕ್ಸ್ ಮಾಡ್ದಂಗೆ ಇನ್ನೊಬ್ಬ ಬಂದ ಅಲ್ಲಿಗೆ. ಅದಕ್ಕೆ ಈ ಮೆಂಟ್ಲನ್ನ ಯಾಕೆ ಇಲ್ಲಿ ಇಟ್ಟಿದ್ದೀರಾ, ಕರ್ಕೊಂಡೋಗಿ ಅಂತ ಹೇಳಿದ ತಕ್ಷಣ ಈ ಮೆಂಟ್ಲಿ ಅಂತ ಬಂದು ಇವನ್ನ ಎಳ್ಕೊಂಡು ಹೋಯ್ತಾಳೆ. ಆ ಚಿಕ್ಕ ಹುಡುಗಿ ಕೇಳ್ತಾ ಇದೆ, ಹೌದು ನನ್ ಜೊತೆ ಆ ರಥದಲ್ಲಿ ಬಂದಲ್ಲ ಅವನ್ ಎಲ್ಲಿ, ಅವನ್ ತಾನೇ ನನ್ ಗಂಡ ಅಂತ ಹೇಳ್ತಾವಳೆ. ಅದಕ್ಕೆ ಇವನು, ಇಲ್ಲಮ್ಮ ಅವನಲ್ಲ ನಿನ್ ಗಂಡ ನಾನು. ನೀನ್ ದೊಡ್ಡೋಳ ಆಯ್ತಾ ನಿನಗೆ ಗೊತ್ತಾಗುತ್ತೆ ನಿನ್ ಗಂಡ ಯಾರು ಅಂತ ಇವನು ಹೇಳ್ಕೊಂಡು ನಗುತ್ತಾವನೆ. ಹಂಗೆ ಒಂದು 20 ವರ್ಷ ಕಳಿತವ್ರೆ. ಈ ಕಡೆ ಒಬ್ಬ ಕುದುರೆ ಕಡೆಯಲ್ಲಿ ಬತ್ತಾ ನೋಡಿ. ಇವನ್ ಅವಾಗ್ಲೇ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕತೆ ಹೇಳದ್ನಲ್ಲ, ಅವನು ಓದೆಲ್ಲ ಮುಗಿಸ್ಕೊಂಡು ದೊಡ್ಡವನೇ ಆಗೋದಲ್ಲ, ಹಂಗೆ ಊರಿಗೆ ಬತ್ತಾವನೆ. ಆ ಕುದುರೆ ಕಡೆ ಅವನು ಗಾಡಿನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾವನ್ರಿ. ಆ ಹುಡುಗನು ಕೇಳ್ತಾನೆ, ಯೋ ಯಾಕಯ್ಯ ಇಷ್ಟೊಂದು ಫಾಸ್ಟ್ ಆಗಿ ಓಡಿಸೋದೆ ಅಂತ. ಸಮಯ ಇಲ್ಲಿ ರಕ್ತ ಕುಡಿಯೋ ಪಿಶಾಚಿದೆ ಸಮಯ, ಅದಕ್ಕೆ ಇಲ್ಲಿ ನಿಲ್ಸದ್ ಬೇಡ, ಬೇಗ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಸರಿನಯ್ಯ ನಿಧಾನಕ್ಕೆ ಹೋಗು ಅಂತ ಹಿಂಗ್ ಮಲ್ಕೋತಾನೆ. ಇವನು ಮುಂದೆ ಯಾರೋ ಬರಂಗಾಯ್ತು. ಢಮಾರ್ ಅಂತ ಕಂಡ್ಬಿಟ್ರೆ ಅಲ್ಲಿ ಯಾರು ಇಲ್ಲ. ಸರಿ ಇವ್ರು ಬಂದು ಆ ಕೋಟೆಗೆ ಸೇರಿದ್ರು. ಅಲ್ಲಿ ಇಬ್ರು ಕೂತ್ಕೊಂಡವ್ರೆ. ಇಲ್ಲಿ ನೋಡಿ ಆ ಚಿಕ್ಕ ಹುಡುಗಿ ಇವಾಗ ದೊಡ್ಡವರಾಗೋದ್ರು. ಇಲ್ಲೊಂದು ಸೆಟ್ಲ್ಮೆಂಟ್ ಮಾಡ್ತಾವ್ರೆ. ಏನು ವಿಷಯ ಅಂದ್ರೆ ಇವ್ರು ಡ್ರೈವರು ಮದುವೆ ಆಗಿ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡು ಬಂದಂತೆ. ಫಸ್ಟ್ ಎಂತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇಲ್ಲಿ ನೋಡೋ ಎರಡನೇ ಮದುವೆ ಮಾಡ್ಕೊಂಡಿದ್ಯಾ, ಫಸ್ಟ್ ಎಂತಿ ಕಣ್ಣೆಲ್ಲ ನೀರ್ಗೀರ್ ಬಂತು, ನೀನ್ ಏನ್ ಮಾಡ್ಬೇಕು ನನಗೆ ಗೊತ್ತು ಅಂತ ಹೀರೋಯಿನ್ ಹೇಳ್ತಾರೆ. ಕರೆಕ್ಟ್ ಆಗಿ ಆ ಹುಡುಗನು ಹೊರಡೆ ಬಂದ. ಓಹೋ ಏನಮ್ಮ ದೊಡ್ಡವಳಾಗ್ಬಿಟ್ಟಿದ್ಯಾ, ಏನು ಪಂಚಾಯತಿ ಎಲ್ಲ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಇಲ್ಲ ನನ್ ಡ್ರೈವರೇ ಫಸ್ಟ್ ಒಂದ್ ಮದುವೆ ಆಗಿದೆ, ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸರಿ ಬಾ ಅದಕ್ಕೆ ನೋಡಕ್ ಹೋಗೋಣ ಅಂತ. ಅದೇ ಮೆಂಟ್ಲೊಬ್ಬ ಇದ್ನಲ್ಲ ಅವ್ರ ಎಂತಿನ ತೋರ್ಸಾರೆ. ಎಂತಿ ತಲೆಲ್ಲ ಬೋಡ್ಸ್ಕೊಂಡು ಬಿಳಿ ಸೀರೆ ಹಾಕೊಂಡಿದ್ದಾಳೆ. ಯಾಕಂದ್ರೆ ಮೆಂಟ್ಲಪ್ಪ ಸತ್ತೋಗಿದಾನಪ್ಪ. ಹುಡುಗನ ಹೋಗ್ಬಿಟ್ಟು ಕೇಳ್ತಾವ್ರಿ, ಅದಕ್ಕೆ ಏನದ್ಕೆ ಇದು ಏನಾಯ್ತು ಅದಕ್ಕೆ ಅಂತ. ಅದಕ್ಕೆ ಅವ್ರು ಏನೋ ಗೊತ್ತಿಲ್ಲಪ್ಪ, ಒಂದಿನ ಸೌಂಡ್ ಆಯ್ತು, ನಾನು ಹೋಗಿ ಬೆಡ್ರೂಮ್ ಅಲ್ಲಿ ನೋಡ್ದೆ, ನಿಮ್ಮ ಅಣ್ಣನ ಯಾರೋ ಮೈಯೆಲ್ಲ ಪಗರಿ ಕೊಂದ ಹಾಕ್ಬಿಟ್ರಪ್ಪ ಅಂತ ಅದಕ್ಕೆ ಹೇಳ್ತಾವ್ರೆ. ಏನೋ ಮೈಯೆಲ್ಲ ಪಗರಿದ್ರ ಯಾವ್ದನ ಹುಲಿ ಸಿಂಹ ಇರ್ಬೇಕಾಕೆ? ಹುಲಿ ಅಲ್ಲಪ್ಪ, ಇಲ್ಲಿ ಊರಲ್ಲಿ ಒಂದು ರಕ್ತ ಕುಡಿಯೋ ಪಿಶಾಚಿ ಇದೆ, ಅದೇ ಮಾಡಿರ್ಬೇಕು ಅಂತ ಅದಕ್ಕೆ ಹೇಳ್ತಾವ್ರೆ. ಏನೋ ರಕ್ತ ಕುಡಿಯೋ ಪಿಶಾಚಿನ ಅದೆಲ್ಲಿದೆ ಅಂತ ನಾನು ನೋಡಬಿಡ್ತೀನಿ ಅಂತ ಹೇಳಿ ಹುಡುಗನಿಗೆ ಅದನ್ನ ಕಂಡಿಡಿಯೋ ಆಸೆ. ಇನ್ನ ಹೀರೋಯಿನ್ ಆ ಹುಡುಗ ಹಂಗೆ ಕುದುರೆಗಳಲ್ಲಿ ಹೋಯ್ತಾವ್ರೆ. ಹೀರೋಯಿನ್ ಹೇಳ್ತಾರೆ, ಇದೆಲ್ಲ ಹುಡುಕದ್ ಬಿಟ್ಟು ಹೆಂಗೋ ಮಜಾ ಮಾಡಕ್ ಬಂದಿದ್ಯಾ ರಜಾನ, ಮಜಾ ಮಾಡಪ್ಪ ಅಂತ ಹೇಳ್ತಾವ್ರೆ. ಹಂಗೆ ನೈಟ್ ಆಯ್ತು. ಹುಡುಗ ಗನ್ ಎತ್ಕೊಂಡು ಅದೇ ಆ ಪಿಶಾಚಿನ ಹಿಡಿಯಕ್ಕೆ ಬಂದೇ ಬಿಟ್ಟಾರೆ. ಆದ್ರೆ ಈ ಕಡೆ ನಮ್ಮ ಹೀರೋಯಿನ್ ಒಬ್ರು ಡಾಕ್ಟರ್ ಹತ್ರ ಕಾಲು ಒತ್ತಿಸ್ಕೊಂತ ಅವ್ರೆ. ಇವನು ಬರ್ತಾನೆ, ಹೌದು ಯಾರು ಈ ಡಾಕ್ಟ್ರು, ಏನಕ್ಕೆ ಇಷ್ಟೊತ್ತಿಗೆ ಈ ರೂಮ್ ಅಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಇಲ್ಲಪ್ಪ ಇವ್ರು ನನ್ನ ಪರ್ಸನಲ್ ಡಾಕ್ಟ್ರು, ಯಾವಾಗ್ಲೂ ಇವ್ರ ನನ್ನ ಜೊತೆಲಿ ಇರ್ತಾರಂತ ಆ ಹುಡುಗಿ ಹೇಳ್ತಾ ಇದೆ. ಆ ಹುಡುಗಿನೂ ಕೇಳ್ತಾ ಇದೆ, ಏನು ಕೈಯಲ್ಲಿ ಗನ್ನೆಲ್ಲ ಜೋರಾಗಿದೆ. ಅದಕ್ಕೆ ಆ ಹುಡುಗನು, ಅದೇ ಹೇಳದ್ನಲ್ಲ ಆ ರಕ್ತ ಕುಡಿಯೋ ಪಿಶಾಚಿನ ನಾನು ಹಿಡ್ದೇ ಹಿಡಿತೀನಂತ. ಡಾಕ್ಟ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಡಾಕ್ಟರ್ನ ಕರೀತಾನೆ. ಡಾಕ್ಟ್ರು, ನೋಡಪ್ಪ ನಾನು ಪ್ರಾಣ ಕಾಪಾಡಕ್ ಬಂದಿರೋದು, ಪ್ರಾಣ ತೆಗಿಯಕ್ಕೆ ಹೆಲ್ಪ್ ಮಾಡಕ್ಕಲ್ಲ, ನೀನೇ ಹೋಗ್ಬಾಪ ಅಂತ ಹೇಳ್ಬಿಡ್ತಾರೆ. ಇನ್ನ ಊರವ್ರನ್ನ ಒಂದ್ 4 ಜನ ಕರ್ಕೊಂಡು ಇಳಿದಾಗುರು ಕಾಡೋಳಿಕೆ. ಅಲ್ಲೊಂದಯ್ಯ ಡಮ್ 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 ಅಂತ ಹೊಡ್ಕೊಂಡು ಹೋಯ್ತಾವನೆ, ಸೌಂಡ್ ಮಾಡ್ಕೊಂಡು ಹೊಡ್ಕೊಂಡು ಹೋಯ್ತಾವನ. ಮೈಂಡ್ ನ ಎಲ್ಲೂ ತಿರ್ಸ್ಬೇಡ್ರಿ, ಮೂವಿ ಕಡೆ ತಿರ್ಸ್ರಿ. ಸರಿ ಆ ಹುಡುಗನು, ಲವ್ ನೀವ್ ಆ ಕಡೆ ಹೋಗ್ರಿ, ನೀವ್ ಇಬ್ಬರಿ ಕಡೆ ಹೋಗ್ರಿ ಅಂತ ಎಲ್ಲಾರನು ಆ ಕಡೆ ಈ ಕಡೆ ಡಿವೈಡ್ ಮಾಡ್ತಾನೆ. ಇದಕ್ಕಿದ್ದಂಗೆ ಒಂದ್ ಸೌಂಡ್ ಲಬೋ ಅಂತ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಇವಾಗ ಸೌಂಡ್ ಮಾಡ್ಕೊಂಡು ಹೋದ್ನಲ್ಲ ಅವ್ನು ನೋಡ್ರಿ ಅಲ್ಲಿ ಮರದಲ್ಲಿ ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಆಗಿ ನೇತಾಡ್ತಾವನೆ. ಮೈಯೆಲ್ಲ ಫುಲ್ ರಕ್ತ ಯಾರೋ ಪರ್ಚಾಕಿರಂಗಿದೆ. ಅದೇ ಟೈಮ್ಗೆ ಡಾಕ್ಟರ್ ಅಲ್ಲೇ ಇರ್ತಾರೆ. ಹುಡುಗನ್ಗೆ ಸ್ವಲ್ಪ ಡಾಕ್ಟರ್ ಮೇಲೆ ಡೌಟ್ ಆಗುತ್ತೆ. ಇದೇನಪ್ಪ ಡಾಕ್ಟರ್ ಅವಾಗ್ಲೇ ಬರಲ್ಲ ಅಂತ ಹೇಳಿದ್ರು, ಇವಾಗ ಯಾಕೆ ಇಲ್ಲಿದ್ದಾರೆ ಅಂತ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಹುಡುಗ ಬಂದು ಇದ್ಯಾವುದೋ ರಕ್ತ ಕುಡಿಯೋ ಪಿಶಾಚಿ ಏನೋ ಅಲ್ಲ, ಇದ್ಯಾರೋ ಮಾಡ್ತಾವ್ರೆ ಅಂತ ಹುಡುಗನಿಗೆ ಒಂದು ಡೌಟ್. ಈ ಕಡೆ ಆ ಬೋಡಮ್ಮನು ಹೇಳ್ತಾ ಇದೆ, ಮಾ ನೀನು ಒಬ್ಳೆ ಇರ್ತೀಯಾ, ಹುಷಾರಾಗಿರು, ಆ ದೆವ್ವ ಕುಡಿಯೋ ಪಿಶಾಚಿ ಬಂದು ನಿನ್ನು ಏನಾದ್ರು ಮಾಡ್ಬಿಟ್ಟದು ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಹಂಗೆ ಬೀಸ್ಕೊಂಡು ನಗುತ್ತಾ ಅವ್ರೆ. ಏನ ಸತ್ತಿರೋ ಬಾಡಿನ ಊರವರು ಎತ್ಕೊಂಡು ಹೋಯ್ತಾವ್ರೆ. ಹುಡುಗನ್ಗೇನೋ ಸೌಂಡ್ ಆಯ್ತಂತ ಆ ಕಾಡೊಳಿಗೆ ಇಳ್ದ. ಅಲ್ಲೇನೋ ಆಗಿಲ್ಲ, ಸೀದಾ ಮನೆಗ್ ಬಂದ. ಆ ಬೋಡಮ್ಮ ಒಬ್ರು ಇದ್ರಲ್ಲ ವಿಧವೆ, ಆ ಹುಡುಗನ ಹತ್ರ ಹೇಳ್ತಾವ್ರೆ, ನಿನ್ಗೊಂದು ವಿಷಯ ಗೊತ್ತಾ, ಅವಳು ಆ ಡಾಕ್ಟರ್ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಇದ್ದಾಳೆ ಕಣ, ನನಗೆ ಅವಾಗಿಂದ ಡೌಟ್, ಯಾಕಂದ್ರೆ ಯಾವಾಗ ನೋಡಿದ್ರು ಅವನು ಅವಳ ರೂಮ್ ಅಲ್ಲೇ ಇರ್ತಾನೆ ಅಂತ. ಆ ಬೋಡಮ್ಮ ಈ ಹುಡುಗನ ಹತ್ರ ಫಿಟ್ಟಿಂಗ್ ಇಡ್ತಾ ಅವಳೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಬರ್ತಾರೆ. ಬಂದೇಟ್ಗೆ ಬೋಡಮ್ಮ ಸೈಲೆಂಟ್ ಆಗೋಯ್ತು. ಹೀರೋನು ಎದ್ದು ಆ ಕಡೆ ಹೋಯ್ತಾನೆ. ಅವ್ರು ಹಂಗೆ ಗಾಳಿ ಬೀಸ್ಕೊಂಡು ಕುಂತವ್ರೆ. ಇಲ್ಲ ಅವನು ನಿನ್ ಬಗ್ಗೆ ಕೇಳ್ತಾ ಇದ್ದ, ನಿನ್ ಬಗ್ಗೆ ಒಳ್ಳೇದಾಗಿ ಹೇಳಿದ್ದೀನಮ್ಮ ಅಂತ ಆ ಬೋರ್ಡಮ್ಮ ಹೇಳ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್, ಅಕ್ಕ ನೀನ್ ಎಂತ ಬಿ ಅಂತ ನನಗೆ ಗೊತ್ತು, ಅರ್ಥ
ಮಾಡ್ಕೊಳ್ಳಿ ಲೇಡೀಸ್ಗಳ. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಆ ಚಿಕ್ಕ ಹುಡುಗಿಗೆ ಸ್ಟಾರ್ಟಿಂಗ್ ಸೀರಿಯಲ್ ಮದುವೆ ಮಾಡಿದ್ರಲ್ಲ ಹುಡುಗಿ, ಆ ದೊಡ್ಡವನ್ನ ಗಂಡ ಅನ್ಕೊಂಡಿದ್ದಾರೆ. ಈ ಚಿಕ್ಕ ಹುಡುಗ ಒಬ್ಬ ಇದ್ದಲ್ಲ ನಮ್ಮ ಹೀರೋ, ಅವನ್ನೇ ಗಂಡ ಅಂತ ಮನಸ್ಸಲ್ಲಿ ಮೆಚ್ಕೊಂಡಿದ್ದಾಳೆ. ಅದಕ್ಕೆ ಒಂದಿನ ಕತೆ ಹೇಳ್ಬೇಕಾರೆ ಕೂಡ ಮಾತಾಡ್ತಾ ಇರ್ತಾರೆ. ಈ ಅತ್ತೆ ಬಂದು ಆ ಹುಡುಗಿನ, ಲೇ ನಿನ್ ಗಂಡ ಇವನಲ್ಲ ಕಣೆ, ಅಲ್ಲಿದ್ದ ನಿನ್ ಗಂಡ ಅಂತ ಎಳ್ಕೊಂಡು ಹೋಗಿರ್ತಾರೆ. ಒಂದಿನ ಹಂಗೆ ತೋಟದಲ್ಲಿ ಮಾತಾಡ್ತಾ ಇರ್ತಾರೆ. ಆ ಹುಡುಗಿ ಮಾತ್ರ ಆ ಹುಡುಗನ್ನೇ ನೋಡ್ತಾ ಇದೆ. ಗಂಡನು ಒಂಥರ ಬ್ಯಾಡ್ ಲುಕ್ ಕೊಡ್ತಾವ್ ನೋಡಿ. ಅಲ್ಲಿ ಯಜಮಾನ್ ಹತ್ರನು ಹೇಳ್ತಾವಳೆ, ರೀ ಸತ್ಯ ಯಾವಾಗಲೂ ನಮ್ ಜೊತೆಲೇ ಇರ್ಬೇಕ್ರಿ ಅಂತ. ಅದೇ ಹೀರೋಯಿನ್ ಹುಡುಗ. ಒಂದಿನ ಮಾರನೇ ದಿನ, ಸತ್ಯ ನೀನೆಲ್ಲೋ ಆಚೆ ಹೋಗ್ತಿದೆ ಅಂತೆ, ಬೇಡ ಕಣೋ ಇಲ್ಲೇ ಇದ್ಬಿಡು ಪ್ಲೀಸ್, ನೀನ್ ಇಲ್ದೆ ನಾನು ಹೆಂಗಿರ್ಲಿ ಅಂತ. ಅದಕ್ಕೆ ನಾನು ಎಲ್ಲ ಹೋಗ್ತೀನಿ, ನಾನು ನಿಮ್ಮನ್ ಬಿಟ್ಟು ಇಲ್ಲೇ ತಾನೆ ಸ್ವಲ್ಪ ಕೆಲಸದ, ಅದಕ್ಕೆ ಹೋಗ್ಬಿಡ್ತೀನಿ ಅಂತ ಹುಡುಗ ಆಚೆ ಹೋಗಿರ್ತಾನೆ. ಹುಡುಗಿನು ತುಂಬಾ ಹತ್ಕೋತಾಳ್ರಿ. ಅದಕ್ಕೆ ನನ್ ಮೇಲೆ ಯಾಕಕ್ಕೆ ನಿಮ್ಗೆ ಇಷ್ಟೊಂದು ಪ್ರೀತಿ? ನಿಮ್ ಯಜಮಾನ್ರು ನಮ್ಮ ಅಣ್ಣ ಇದಾರಲ್ಲ, ಸರಿ ನೀವೇನ್ ತಲೆ ಕೆಡಿಸ್ಕೊಂಬಿಡಿ, ನಿಮ್ಗೆ ತಿಂಗಳು ಇಲ್ಲ ವಾರ ಇಲ್ಲ ಡೈಲಿ ಕೂಡ ಲೆಟರ್ ಹಾಕ್ತೀನಿ, ನೀವು ನನ್ನ ಹತ್ರ ಏನ್ ಮಾತಾಡಬೇಕು ಒಂದ್ ಡೈರಿಯಲ್ಲಿ ಬರ್ದಿಕ್ಕಿ ಅಂತ ಆ ಹುಡುಗ ಹೇಳ್ಬಿಟ್ಟು ಹೊಂಟಾಯ್ತಾನೆ. ಇವರು ಡೈರಿ ಬರೆಯಕ್ಕೆ ಶುರು ಮಾಡ್ತಾರೆ. ಒಂದ್ ಕಡೆ ಯಜಮಾನ್ರನ್ನ ಕಣ್ಣಾರೆ ನೋಡ್ಕೊಂಡ್ರು, ಆದ್ರೆ ಮನಸಾರೆ ಇವರು ನಮ್ಮ ಹೀರೋ ಹುಡುಗನೇ ನೆನ್ಸ್ಕೊಂತ ಅವ್ರೆ. ಕಿಟಕಿಯಲ್ಲಿ ನೋಡ್ಕೊಂಡು ಅಳದೇ ಇರೋ ದಿನ ಇಲ್ಲ, ಯಾವಾಗ ಬರ್ತಾನೆ ಅಂತ. ಹಿಂಗೆ ತಿಂಗಳುಗಳು ಉರುಳುತ್ತಾ ಇದೆ, ಆದ್ರೆ ಅವನು ಬಂದಿದ್ದು ಪಾಡಿಲ್ಲ. ಸರಿ ಬಿಡು, ಇನ್ನ ಇವನು ಬರಲ್ಲ, ಇನ್ನ ಇಲ್ಲಿ ಡೌಟ್ ಬಂದ್ರೆ ಅವನಿಗೇನೋ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಆ ಡೈರಿನ ಬೆಂಕಿಲ್ ಹಾಕಿ ಸುಡ್ತಾ ಅವ್ರೆ. ಆದ್ರೆ ಇಲ್ಲಿ ಆ ಮೆಂಟ್ಲು ಎಂತಿ ಒಬ್ಳಿದ್ರಲ್ಲ, ಅವರು ಅವ್ರ ಅಣ್ಣನ್ನ, ಅದೇ ನಮ್ಮ ಹೀರೋಯಿನ್ ಗಂಡನ ಜೊತೆ ಹೆಂಗ್ ಅವ್ರು ನೋಡಿಯಲ್ಲಿ ಅವನು ಹಂಗೆ ರೂಮಿಗೆ ಬಂದ. ಇವ್ರು ಅನ್ಸಿದ್ದು ಆಳಲ್ಲಿ ಒಂದ್ ಆಳಲ್ಲಿ ಆ ಹುಡುಗನು ಹೆಸರಿದ್ದು ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಸಖತ್ ಕೋಪ ಮಾಡ್ಕೋತಾನ್ರಿ ಇವನು. ಹಂಗೆ ರೂಮ್ಗೆ ಒಂದು ಕಬ್ಬಣ ತಗೊಂಡ್ ಬತ್ತಾನ್ರಿ. ಆ ಹುಡುಗಿ ಅಲ್ಲಿ ಸ್ನಾನ ಮಾಡ್ತಾ ಅವಳೆ, ಹೊಡಿತಾನೆ ನೋಡಿ, ಅಷ್ಟು ಕ್ರೂರವಾಗಿ ಆ ಹುಡುಗಿನ ಹೊಡಿತಾನ್ರಿ. ಎರಡು ಕಾಲ್ನ ನೀಟಾಗಿ ಮುರಿದು ಬಿಸಾಕವ್ ನೋಡಿ ಅಲ್ಲಿ. ಹಂಗೆ ಆಚೆ ಹೊರಡ್ತಾವನೆ, ಹೇಳ್ತಾವನೆ, ಡಾಕ್ಟ್ರೆ ನನ್ನ ಹೆಂಡತಿನ ನೋಡ್ಕೋ ಹುಷಾರಾಗಿ, ನಾನು ಆಚೆ ಹೋಗ್ತಾ ಇದೀನಿ, ನಾನು ಬರ್ಬೋದು ಬರ್ದೇನೂ ಇರ್ಬೋದು, ನಾನು ಬರಗೊಂಟ ನನ್ನ ಹೆಂಡತಿನ ಜೋಪಾನಾಗಿ ನೋಡ್ಕೋ, ನಿನಗೇನಿದೆ ದುಡ್ಡು ನಮ್ಮ ಅಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೀದಾ ಅಣ್ಣ ಆಚೆ ಹೊಂಟೈತಾನೆ. ಇನ್ನ ಹಂಗೆ ಹುಡುಗಿನ ತೋರಿಸ್ತಾರೆ, ಕಾಲಿಗೆ ಕಟ್ಟಾಕವ್ರೆ, ಗೊಳು ಅಂತ ಹಾಕೋತಾ ಅವಳೆ. ಇವಾಗ ಪ್ರೆಸೆಂಟ್ ಅಲ್ಲಿ ನೋಡೋಣ ಬನ್ನಿ. ನೋಡಿದ್ರೆ ಇನ್ನೊಂದು ಕೊಲೆ ಆಗ್ಬಿಟ್ಟಿದೆ. ಅದೇ ಆ ರಕ್ತ ಕುಡಿಯೋ ಪಿಶಾಚಿ ಇನ್ನೊಬ್ಬನ್ನ ಸಾಯ್ಸೈತೆ. ಈ ಕಡೆ ನಮ್ಮ ಹೀರೋನು ಏನಪ್ಪಾ ಮಾಡೋದು, ಒಂದು ಕೊಲೆ ಆಗ್ತಾ ಇದೆಯಲ್ಲ ಇಲ್ಲಿ, ಕಂಡಿಲೇಬೇಕು ಅಂತ ಒಂದು ಕಲಲ್ಲಿ ನಿಂತವನ್ರಿ ಅವನು. ಹಂಗೆ ನೈಟ್ ಆಯ್ತು. ನಮ್ಮ ಹೀರೋಯಿನ್ ಡಾಕ್ಟ್ರು ಬಿಡಿನ ಸೇದ್ಕೊಂಡು ಜಾಲಿಯಾಗಿ ಮಾತಾಡ್ತಾವ್ರೆ. ಅದನ್ನ ದೂರದಿಂದ ನಮ್ಮ ಹೀರೋ ನೋಡ್ತಾನೆ. ಇವ್ರ ಅದಕ್ಕೆ ಹೇಳ್ದಂಗೆ ಓಕೆ ಇವರಿಬ್ಬರಿಗೂ ಸಂಬಂಧ ಇದೆ ಅಂತ ಸಂಬಂಧ ಕಟ್ಬಿಡ್ತಾನೆ ನಮ್ಮ ಹೀರೋ. ಹಂಗೆ ನೈಟ್ ಆಯ್ತು, ಹೀರೋಯಿನ್ ಬಂದ್ರು, ಬಿಡಿ ಅಂಟಿಸ್ಕೊಂತಾರೆ. ಸೂಪರ್ ಪ್ಲಾನ್ ಕಣೆ ನಿಮ್ ಇಬ್ಬರದು. ಅವನು ಕಾಡ್ಗೋಗಿ ಕೊಲೆ ಮಾಡೋದು, ನೀನ್ ಅದನ್ನ ನೋಡ್ಕೊಂಡು ಖುಷಿ ಪಡೋದು. ಪಾಪ ಎಂತ ಕ್ರೂರಿ ನೀನು, ಹೆಂಗ್ ಬದ್ಲಾಗೋದೆ ಅಲ್ಲ ನೀನು, ನೀನ್ ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ ಅಂತ ಹೀರೋ ಹುಡುಗ ಹೇಳ್ತಾವನೆ. ಹುಡುಗಿ ಹಂಗೆ ಕಿಕ್ಕಾ ಪುಕ್ಕ ಅಂತ ನಗತಾ ಬಿದ್ದವಳೆ. ಏನೋ ನನಗೆ ಮನಸಾಕ್ಷಿ ಇಲ್ವಾ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಬನ್ನಿ. ಅವನು ಕಾಲ್ ಮುರಿದ್ಬಿಟ್ಟು ಹೋದ. ಹುಡುಗಿ ಪಾಪ ಅಳ್ತಾ ಇದ್ದಲ್ಲ. ಹುಡುಗಿನ ಫಸ್ಟ್ ಬಂದು ನೋಡಿದ್ದೆ ಆ ಡಾಕ್ಟ್ರು ಸುಮ್ನೆ ಹೇಳ್ಬಾರ್ದ್ರಿ, ನಮ್ ಹೀರೋಯಿನ್ ತುಂಬಾ ದಿನ ರೂಮ್ ಅಲ್ಲಿ ಹತ್ತವಳೆ, ಹೇಳಕ್ಕೆ ಕೇಳಕ್ಕೆ ಯಾರು ಇಲ್ಲ. ಅವಾಗೆಲ್ಲ ಪಾಪ ಡಾಕ್ಟರ್ ಅಪ್ಪನೇ ನೋಡ್ಕೊಂತ ಇದ್ದಿದ್ದು. ಒಂದಿನ ಹಿಂಗೆ ಮಲಗವ್ರೆ, ಅಲ್ಲಿಗೆ ಆ ಮೆಂಟ್ಲು ಬರ್ತಾನೆ. ಬಂದು ಆ ಹುಡುಗಿನ ಸ್ವಲ್ಪ ಸಮಾಧಾನ ಮಾಡ್ತಾನೆ ಅನ್ಕೊಂಡೆ, ಇಲ್ಲ ರೀ ಹುಡುಗಿ ಮೇಲೆ ಎಗ್ರು ಬಿಡ್ತಾನೆ ಆ ನಾಯಿ. ಮಾಡ್ಬಿಟ್ಟು ಆಚೆ ಬತ್ತಾನ್ರಿ, ಬೆಡ್ರೂಮ್ ಒಳಗ್ ಮಲಿಕೋತಾನೆ. ಅವನೆಂತಿ ಅದನ್ನ ನೋಡ್ಬಿಡ್ತಾಳೆ. ಇವ್ನಿಗೆ ಏನಾಯ್ತಂತ ರೂಮ್ ಬಂದ್ ನೋಡಿದ್ರೆ ಹುಡುಗಿನ ಹಾಳು ಮಾಡಿದ್ದಾರೆ. ಈ ಅಕ್ಕ ಏನ್ ಹೇಳ್ತಾಳೆ ಗೊತ್ತಾ, ಲೇ ರಾಜರ ಮನೆ ಇದೆಲ್ಲ ಮಾಮೂಲಿ ಕಣೆ, ಆಚೆ ಹೇಳ್ಕೊಂಬೇಡ, ಅವನು ಎಲ್ಲಿ ಹೇಳ್ಕೊಳಲ್ಲ, ಯಾಕಂದ್ರೆ ಅವನು ಮೆಂಟ್ಲು, ಬುದ್ಧಿ ಇಲ್ಲ ಅವನಿಗೆ, ನೀನ್ ಹೇಳ್ಕೊಂಡ್ರೆ ನಿನ್ ಮರ್ಯಾದಿನೇ ಹೋಗೋದಂತ ಈ ಅಕ್ಕ ಹೇಳ್ತಾ ಅವ್ರೆ. ಆದ್ರೆ ನಮ್ಮ ಹೀರೋಯಿನ್ ಹೆಂಗ್ ನೋಡ್ತಾವ್ರ ನೋಡಿ. ಹೇಳ್ಬಿಟ್ಟು ಅವರು ಹೊಂಟೋದ್ರು. ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಕಾಲೆಲ್ಲ ಕೆಳಗಡೆ ಬಿದ್ದೈತೆ. ಏನಮ್ಮ ಇದು ಕಾಲೆಲ್ಲ ಕೆಳಗಡೆ ಬೀಳ್ಸ್ಕೊಂಡಿದ್ಯಾ ಅಂತ ಹೇಳಿ ಕಾಲ್ನ ಎತ್ತಿಕ್ತಾವ್ರೆ. ಅಲ್ಲಿ ಕಾಲು ಮಧ್ಯದಲ್ಲಿ ರಕ್ತ ಸೋರ್ತಾ ಇದೆ. ಅದನ್ನ ಡಾಕ್ಟರ್ ನೋಡಿದ್ರು. ಹತ್ರ ಬಂದ್ಬಿಟ್ಟು ಡಾಕ್ಟರ್ ಕೇಳ್ತಾವ್ರೆ, ಏನಮ್ಮ ಆಯ್ತು, ಏನಾಯ್ತು ಹೇಳು, ನಾನು ಇನ್ ಡಾಕ್ಟ್ರು, ನೀನೆಲ್ಲ ನನ್ನ ಹತ್ರ ಹೇಳ್ಬೋದು ಅಂತ ಕೇಳ್ತಾವ್ರೆ. ಅದಕ್ಕೆ ನಮ್ಮ ಹೀರೋಯಿನ್ ಕಾಲು ಕಟ್ಟಾಗ್ದ, ಅದಕ್ಕೆ ದುಡ್ಡು ಕೊಡ್ತಾರ ನಿನಗೆ, ಹೋಯ್ತಾ ಇರು ಅಂತ ಹೇಳ್ಬಿಡ್ತಾರೆ. ಅವನು ಸುಮ್ನೆ ಆಗೋಯ್ತಾನೆ. ಸರಿ ಬನ್ನಿ ಕ್ಲೈಮ್ಯಾಕ್ಸ್ ಗೆ ಹೋಗೋಣ. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಇದು ಪ್ರೆಸೆಂಟ್. ಅಲ್ಲೊಬ್ಬ ಹುಡುಗ ಅಳ್ತಾ ಅವನೆ. ಯಾರು ಗೊತ್ತಾ, ಅದೇ ಡ್ರೈವರ್ ಅಂಕಲ್ ಮಗ. ಅಮ್ಮನ ಅಪ್ಪ ಓಡಿಸ್ಬಿಟ್ಟಂತೆ. ಅದಕ್ಕೆ ನಮ್ಮ ಹೀರೋಯಿನ್ ಕೇಳ್ತಾವ್ರೆ, ಹೌದು ಇವಾಗ ಎಲ್ಲವನೇ ಅವನು ಅಂತ. ಈ ಕಡೆ ನಮ್ಮ ಹೀರೋ ಡಾಕ್ಟರ್ನ ಕರ್ಕೊಂಡು ಕಾಡು ಒಡೆ ಇಳಿದವನೆ. ನಾನು ಆ ದೆವನ ಹಿಡಿಲೇಬೇಕು ಬಾ ಅಂತ. ಸಡನ್ ಆಗಿ ಗಾಡಿ ಸ್ಟಾಪ್ ಆಯ್ತು. ಏನಪ್ಪಾ ವಿಷಯ ಅಂದ್ರೆ ಆ ಡ್ರೈವರು ಸತ್ತು ಬಿದ್ದವ್ ನೋಡ್ರಿ ಅಲ್ಲಿ. ಇವಾಗ ತಾನೇ ಹುಡುಗ ಕಂಪ್ಲೇಂಟ್ ಕೊಟ್ಟ, ಅಷ್ಟು ಬೇಗ ಸತ್ತವನಲ್ಲಪ್ಪ ಅನ್ಕೊಂತಿರಲ್ಲ. ನಮ್ಮ ಹೀರೋನು ಗನ್ ತಗೊಂಡು ಆ ಕಡೆ ಈ ಕಡೆ ಶೂಟ್ ಮಾಡ್ತಾವನೆ. ಡಾಕ್ಟ್ರು ಈ ಕಡೆ ಇಳಿದ್ರು. ಮುಂದೆ ನೋಡ್ರಿ ಅಲ್ಲಿ ನಿಂತಿರೋದು ನಮ್ಮ ಹೀರೋಯಿನ್. ಡಾಕ್ಟರ್ಗೂ ನೋಡಿದ ತಕ್ಷಣ ಶಾಕ್ ಆಗೋಗುತ್ತೆ. ಡಾಕ್ಟ್ರು ಸೀದಾ ಕಾಲ್ನ ನೋಡ್ತಾನೆ. ಕಾಲ್ನ ನೋಡ್ಬಿಟ್ಟು ಡಾಕ್ಟ್ರು ಇನ್ನ ಶಾಕ್ ಆಯ್ತಾರೆ. ಯಾಕಪ್ಪ ಅಂದ್ರೆ ಇದು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್. ಹೆಂಗೆ ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಕಂಡಿಡ್ದ ಅಂತ ಹೇಳ್ತಾ ಇದ್ರ ಡಾಕ್ಟ್ರು. ಗಂಡ ಅವಾಗ್ಲೇ ಹೊಡೆದ ಗೊತ್ತಾ, ಆ ಕಾಲ್ನ ಹಂಗೆ ತಿರುಗಿಸ್ಬಿಟ್ಟಿದ್ದಾನ್ರಿ ಅವನು. ಇನ್ನ ಡಾಕ್ಟ್ರು ಆ ಹುಡುಗಿ ಹತ್ರ ಮಾತಾಡಕ್ ಮುಂದೆ ಹೋಯ್ತಾರೆ. ಅಷ್ಟ್ ಬೇಗ ಹೀರೋ ಬಂದ. ಡಾಕ್ಟ್ರೆ ಅಲ್ಲಿ ನಾವು ನೋಡ್ತೆ ಡಾಕ್ಟ್ರೆ, ಬನ್ನಿ ಅಲ್ಲಿ ಇದೆ ಅನ್ಬಿಟ್ಟು ತಿರ್ಗಾ ಡಾಕ್ಟರ್ ನೋಡ್ತಾರೆ. ಆ ಹುಡುಗಿ ಅಲ್ಲಿ ಇಲ್ಲ. ಈ ಕಡೆ ಡಾಕ್ಟ್ರು ಕರೀತಾವ್ರೆ, ಬೇಡಪ್ಪ ಅದನ್ನ ಬಿಟ್ಬಿಡು, ಹೇಳೋ ಮಾತು ಕೇಳು, ಎಲ್ಲರಿಗೂ ಒಳ್ಳೇದು ಅಂತ. ಏನೋ ಒಳ್ಳೇದ, ಅದನ್ನ ನಾನು ಏನ್ ಮಾಡ್ತೀನಿ ನೋಡು ಅಂತ ಒಂದು ಬೆಂಕಿ ತಗೊಂಡು ಹಿಂಗೆ ಅದನ್ನ ಸಾಯಿಸಕ್ಕೆ ಅಂತ ಹೋಯ್ತಾನೆ. ಹೆಂಗೋ ಡಾಕ್ಟರ್ ಹಿಡ್ಕೊಂತಾರೆ, ಬೇಡ ಬೇಡ ಅಂತ. ಆ ಬೆಂಕಿ ಕೆಂಡಗಳು ಆ ಕಾಡಲ್ಲಿ ಬಿದ್ದು ಬಿಡುತ್ತೆ. ಹೆಂಗೋ ಕಾಡು ಒಣಗಿರೋ ಎಲೆಗಳೆಲ್ಲ ಬಿದ್ದಿರುತ್ತೆ. ಇನ್ನ ಸುಮ್ನೆ ಇರುತ್ತಾ, ಹಂಗೆ ಅದು ಲೈಟ್ ಆಗಿ ಅಂಟ್ಕೊಳ್ಳುತ್ತೆ. ಇನ್ನ ಲೈಟ್ ಆಗಿ ಅಂಟ್ಕೊಂತ ದಗ 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 ಅಂತ ಆ ಕಾಡೇ ಉರಿಯುತ್ತೆ. ಇನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ, ಇದೇನಪ್ಪ ಕಾಡು ಹಿಂಗ್ ಉರಿತದೆ ಅಂತ. ಆ ಮರಕ್ಕೆ ಈ ಮರಕ್ಕೆ ಎಗರ್ತಾಳೆ. ಇನ್ನ ನಮ್ ಡಾಕ್ಟ್ರು ಎಲ್ಲಮ್ಮ ಇದೆಯಾ ಅಂತ ಹಂಗೆ ಬಡ್ಕೊಂತಾವ್ರೆ. ನಾ ಹುಡುಗಿ ಮೇಲೂ ಬೆಂಕಿ ಬೀಳ್ತಾರಂಗಿದೆ. ಡಾಕ್ಟ್ರು ತಡಿ ನಡ್ದೆ, ಬುಲ್ಬುಲ್ ಎಲ್ಲಮ್ಮ ಇದೆಯಾ, ಬುಲ್ಬುಲ್ ಬಾಮ್ಮ ಈ ಕಡೆ ಅಂತ ಹೆಸರಿಟ್ಟು
ಅಂದ್ಬಿಟ್ಟು ಕರಿತಾವ್ರೆ. ಹಂಗೆ ನಮ್ ಹೀರೋನು ನಗ್ತಾ ಬಂದ. ಡಾಕ್ಟ್ರೆ ಇನ್ ಯಾರು ಉಳಿಲ್ಲ ಬಿಡಿ, ಎಲ್ಲರೂ ಹೋಗೇನೆ ಅಂತ ಹೇಳ್ತಾ ಅವ್ರೆ. ಟಕ್ಕಂತ ನಮ್ ಹೀರೋ ಒಂದು ಫ್ಲಾಶ್ ಆಯ್ತು. ನೀವು ಏನಂತ ಹೇಳಿದ್ರಿ? ಬುಲ್ಬುಲ್ ಅಂತ ಯಾಕೆ ಹೇಳಿದ್ರಿ ನೀವು? ಹಂಗಾರೆ ಬುಲ್ಬುಲ್ಲೇ ಇವಾಗ ಇದೆಲ್ಲ ಮಾಡ್ತಾ ಇರೋದಾ ಅಂತ ಹೇಳಿ ಇವಾಗ ಅವನಿಗೆ ಫ್ಲಾಶ್ ಆಗುತ್ತೆ. ಸುಮ್ನೆ ಹೇಳ್ಬಾರ್ದ್ರಿ, ಅವನು ಅಳ್ತಾನೆ. ಯಾಕಂದ್ರೆ ಬುಲ್ಬುಲ್ ಈ ಅವತಾರ ತೆಗೆಯಕ್ಕೆ ಇವನೇ ಕಾರಣ. ಯಾಕಂದ್ರೆ ಇವನೇ ಆ ರಕ್ತ ಕುಡಿಯೋ ಪಿಶಾಚಿ ಬಗ್ಗೆ ಹುಡುಗಿಗೆ ಚಿಕ್ಕ ವಯಸ್ಸಿಂದ ಸ್ಟೋರಿನ ಹೇಳಿರ್ತಾನೆ. ಹಂಗೆ ಬುಲ್ಬುಲ್ ನ ತೋರಿಸ್ತಾರೆ. ಆ ಬೆಂಕಿ ಬುಲ್ಬುಲ್ ನ ಸುಡ್ತಾ ಇದೆ. ಬೆಂಕಿಗಿಂತ ಈ ಜನರ ತಾನೇ ಅವಳನ್ನ ಸುಟ್ಟಾಕಿದ್ದು. ಚಿಕ್ಕ ವಯಸ್ಸಲ್ಲಿ ಮದುವೆ, ಆಟಾಡೋ ವಯಸ್ಸಲ್ಲಿ ಫ್ಯಾಮಿಲಿ, ಅವಳು ಇಷ್ಟ ಇಲ್ದೆ ಬಲಾತ್ಕಾರ ಅದೆಲ್ಲ ಮಾಡಿ ಕೂಡ ಹೇಳಕ್ಕೆ ಅವಳಿಗೆ ಯಾರು ಇರ್ಲಿಲ್ಲ. ಹಂಗೆ ನಮ್ ಹೀರೋಯಿನ್ ಪಾಪ ಬೂದಿ ಆಯ್ತಾಳೆ. ಈ ಕಡೆ ಹೀರೋನು ಹತ್ತು ಸುಸ್ತಾಗಿ ಹಂಗೆ ಮನೆಗ್ ಬರ್ತಾನೆ. ನಮ್ ಹೀರೋಯಿನ್ ಆತ್ಮ ನೋಡ್ರಿ ಅವನ ಹತ್ರ ಬಂದೈತೆ. ಬಂದಂಗೆ ಅವನ್ನ ನೋಡ್ತಾ ಇದೆ. ಯಾಕಂದ್ರೆ ಆ ಬುಲ್ಬುಲ್ ಹುಡುಗಿ ಅವನ್ನ ರಿಯಲ್ ಆಗಿ ಲವ್ ಮಾಡಿದ್ಲು. ಅವನೇ ಇವಳ ಗಂಡ ಅಂತಾನು ಅನ್ಕೊಂಡ್ಲು. ನೋಡಿದ್ರೆ ಯಾವ್ದು ಸಿಕ್ಕಿಲ್ಲ ಬುಲ್ಬುಲ್ಗೆ. ಬುಲ್ಬುಲ್ ಆತ್ಮ ಹಂಗೆ ನಮ್ಮನ್ನ ನೋಡ್ತಾ ಇದೆ. ಇನ್ನೊಂದು ವಿಷಯ ರೀ, ಹೋಗಿದ್ ರಾಜ ಮನೆಗ್ ಬಂದ. ಆದ್ರೆ ಮನೆನೇ ಸ್ಮಶಾನ ಆಗೈತೆ. ಹಂಗೆ ಬೆಡ್ರೂಮ್ ಅಲ್ಲಿ ಮಲಿಕೊಂಡಿದ್ದಾನೆ. ಏನೋ ಸೌಂಡ್ ಆಯ್ತು ಅಂತ ಕಂಡ್ಬಿಟ್ಟ. ಅಲ್ಲಿ ನೋಡ್ರಿ ಮುಂದ್ಗಡೆ ಬುಲ್ಬುಲ್ ಹೆಂಗ್ ಲುಕ್ ಕೊಡ್ತಾವಳೆ ಅಂತ. ಇನ್ನ ಬುಲ್ಬುಲ್ ಲುಕ್ ಅಲ್ಲೇ ಈ ಮೂವಿನ ಮುಗಿಸ್ತಾರೆ. ಮೂವಿ ಮಾತ್ರ ಸಕ್ಕದಾಗೈತೆ. ಇನ್ನೊಂದು ವಿಷಯ, ಈ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಐತೆ. ಮಿಸ್ ಮಾಡದೆ ನಿಮ್ ಫ್ಯಾಮಿಲಿ ಸಮೇತ ನೋಡಿ ಅಂತ ಹೇಳ್ತಾ ಬಾಯ್.